ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, 31 ಮೇ ದಿನ ನಿನ್ನೆ ನೀವು ನೋಡಿರ್ಬೋದ ಮಾರ್ಕೆಟ್ನಾಗ ಭಾಳ ಏರಿಳಿತ ಇತ್ತು. ನೋಡ್ಬೋದು ನೀವು, ನಿಫ್ಟಿ ಫಸ್ಟ್ ಸ್ಟಾರ್ಟಿಂಗ್ ಓಪನ್ ಆತ್ರಿ, ಚಲೋ ಗ್ಯಾಪ್ ಅಪ್ ಓಪನ್ ಆಗಿ ಮ್ಯಾಗನು ಏರಿತ. ಖರೆ ಮ್ಯಾಗಿನ ಲೆವೆಲ್ದಿಂದ ಒಮ್ಮೆ ಮತ್ತೆ ಕೆಳಗೆ ಬಂದ ಕೂಲೆ ಮತ್ತೆ ಸಪೋರ್ಟ್ ತೊಗೊಂಡು ಮತ್ತೆ ಮ್ಯಾಗ ಹೋತ್ರಿ. ವೀಕ್ಷಕರೇ, ನಿನ್ನೆ ದಿನ ಏನಿತ್ತಂದ್ರೆ ಏರೋದ ಇತ್ತ ಮತ್ತು ಭಾಳ ದೊಡ್ಡ ಮೂವ್ ಬರತ್ತಿದ್ದು ರೀ. ನೋಡ್ಬೋದು ನೀವು, ನಿಫ್ಟಿ 0.19% ಏರೈತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ರಿ 0.62% ಏರೈತಿ ಮತ್ತು ಸೆನ್ಸೆಕ್ಸ್ 0.10% ಏರೈತಿ. ಅಂತಂದ್ರೆ ಎಲ್ಲಿ ಓಪನ್ ಆಗಿದ್ದು ಅಲ್ಲಿನ ಅದ್ರ ಸಮೀಪನೇ ಕ್ಲೋಸಿಂಗ್ ಕೊಟ್ಟಾವ. ಅಂತಂದ್ರೆ ಭಾಳ ಏರಿಲು ಭಾಳ ಬಿದ್ದಿಲ್ಲ ವೀಕ್ಷಕರೇ. ಖರೆ ಮೂರು ಇಂಡೆಕ್ಸ್ ನಿನ್ನೆ ಗ್ರೀನ್ನಾಗ ಇದ್ದು. ಯಾಕೆ ಹಿಂಗೆ ವೈಟಾಲಿಟಿ ಹೆಚ್ಚಾಗೈತೆ ಅಂತಂದ್ರೆ ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರೇ, ಇವತ್ತು ಇಲೆಕ್ಷನ್ದ ಲಾಸ್ಟ್ ಫೇಸ್ದ ವೋಟಿಂಗ್ ಇದಾವೆ ಇವತ್ತು 1 ತಾರೀಕು. ಮತ್ತೊಂದು ಏನಂತಂದ್ರೆ ಮೇನ್ ರೀಸನ್, ಇವತ್ತು ವೋಟಿಂಗ್ ಮುಗ್ಯಾನ ಇವತ್ತು ರಾತ್ರಿ ಮತ್ತು ನಾಳೆ ಏನು ಬರ್ತೈತೆ ಅಂತಂದ್ರೆ ಎಕ್ಸಿಟ್ ಪೋಲ್ ಬರ್ತೈತ್ರಿ. ಎಕ್ಸಿಟ್ ಪೋಲ್ನಾಗ ಯಾವ ಗೌರ್ಮೆಂಟ್ ಬರ್ತೈತಿ ಅಂತ ಮಾರ್ಕೆಟಿಗೆ ಇದಿರೋದ್ರಿಂದ ಹಿಂಗೆ ಏರಿಳಿತ ಆಗ್ತಿರ್ತೈತಿ ಮಾರ್ಕೆಟ್ನಾಗ. ನಾನು ಇಂಥ ಟೈಮ್ನಾಗ ಏನು ಮಾಡ್ಬೇಕಂದ್ರೆ ಟ್ರೇಡಿಂಗನ್ನು ಅವಾಯ್ಡ್ ಮಾಡ್ಬೇಕು. ಟ್ರೇಡಿಂಗ್ ಮಾಡ್ರೂ ನೀವು ಸ್ವಲ್ಪ ಕ್ವಾಂಟಿಟಿನಾಗ ಮಾಡ್ಬೇಕು. ಯಾಕಂದ್ರೆ ಅನ್ಸರ್ಟನಿಟಿ ಇರ್ತೈತಿ ಮಾರ್ಕೆಟ್ನಾಗ. ಮಾರ್ಕೆಟ್ ಒಮ್ಮೆ ಏರೋದ ಬೀಳೋದ ನ್ಯೂಸ್ ಮ್ಯಾಗ ಮೂವ್ಮೆಂಟ್ ಕೊಡ್ತಿರ್ತೈತಿ. ಏನು ನ್ಯೂಸ್ ಬರ್ತೈತಿ ಅದ್ರ ಮ್ಯಾಗೆ ಏರೋದ ಬೀಳೋದ ಆಗ್ತಿರ್ತೈತಿ. ಮತ್ತು ವೀಕ್ಷಕರೇ, ನೋಡ್ಬೋದು ನೀವು, ಗೋಲ್ಡ್ ಪ್ರೈಸ್ ಇವತ್ತು 74,615 ರೂಪಾಯಿ ನಡೆದೈತಿ ಇಂಡಿಯಾನಾಗ. ಮತ್ತು ಟಾಪ್ ನಿಫ್ಟಿಗೆ ಏನಾರ ಲೂಸರ್ ನೋಡೋಣ. ಈಗ ನೋಡ್ರಿ, ನಿಫ್ಟಿಗೆ ಏನಾರ ಅಡಾನಿ ಎಂಟರ್ಪ್ರೈಸಸ್ ನೋಡ್ರಿ 6.94% ಇರೈತಿ. ಅಡಾನಿ ಪೋರ್ಟ್ಸ್ ನೋಡ್ರಿ 4.1% ಇರೈತಿ. ಶ್ರೀರಾಮ್ ಫೈನಾನ್ಸ್ ನೋಡ್ರಿ 3.57% ಇರೈತಿ. ಕೋಲ್ ಇಂಡಿಯಾ ನೋಡ್ರಿ 2.4% ಇರೈತಿ. ಮತ್ತು ಟಾಟಾ ಸ್ಟೀಲ 2.1% ಇರೈತಿ. ಈಗ ನೋಡ್ರಿ ನಿಫ್ಟಿ ಲೂಸರ್ ನೋಡೋಣ. ನೋಡ್ರಿ, ಡೇವಿಸ್ ಲ್ಯಾಬ್ 2.38% ಬಿದ್ದೈತಿ. ಮತ್ತು ನೆಸ್ಲೆ ಇಂಡಿಯಾ ನೋಡ್ರಿ 2.8% ಬಿದ್ದೈತಿ. ಮತ್ತು L&T ಮೈಂಟ್ರಿ 1.64% ಬಿದ್ದೈತಿ. ಡಾಕ್ಟರ್ಸ್ ರೆಡ್ಡಿ 1.56% ಬಿದ್ದೈತಿ. ಮತ್ತು ಮಾರುತಿ 1.37% ಬಿದ್ದೈತಿ. ವೀಕ್ಷಕರೇ, ನೋಡ್ಬೋದು ನೀವು, ಇನ್ನೇ ಮಾರ್ಕೆಟ್ನಾಗ ಅಡ್ವಾನ್ಸ್ ಡಿಕ್ಲೈನ್ ರೇಷೋನು ನೋಡ್ಬೋದು ನೀವು. 1283 ಶೇರ್ಗಳು ಏರಾತಿದ್ದು ಮತ್ತು 1329 ಶೇರ್ ಬೀಳಾತಿದ್ದು. ಮತ್ತು ವೀಕ್ಷಕರೇ, ನೋಡ್ಬೋದು ನಿನ್ನೆ ಮೇನ್ ಹೈಲೈಟ್ಸ್ ಏನಂತಂದ್ರೆ ಅಡಾನಿ ಸ್ಟಾಕ್ನಾಗ ಭಾಳ ತೇಜಿ ಇತ್ರಿ. ಅಂತಂದ್ರೆ ಅಡಾನಿ ಸ್ಟಾಕ್ ಭಾಳ ಏರಾತಿದ್ದು. ನೋಡ್ಬೋದು ನೀವು, ACC ಸಿಮೆಂಟ್ 2% ಇರೈತಿ. ಅಡಾನಿ ಎಂಟರ್ಪ್ರೈಸಸ್ 6.8% ಇರೈತಿ. ಅಡಾನಿ ಗ್ರೀನ್ 1.8% ಇರೈತಿ. ಅಡಾನಿ ಪೋರ್ಟ್ಸ್ 3.9% ಇರೈತಿ. ಅಡಾನಿ ಪವರ್ 8.2% ಇರೈತಿ. ಅಂಬೂಜಾ ಸಿಮೆಂಟ್ 2.4% ಇರೈತಿ. ಮತ್ತು ಅಡಾನಿ ವಿಲ್ಮಾರ್ 3.3% ಇರೈತಿ. ಮತ್ತು NDTV 7.8% ಇರೈತಿ. ಅಡಾನಿ ಸ್ಟಾಕ್ಗಳು ಮೇನ್ ರೀಸನ್ ಏನಂತಂದ್ರೆ ಇರಾಕ ಅಡಾನಿದ ನಿನ್ನೆ FY24 ರಿಸಲ್ಟ್ ಡಿಕ್ಲೇರ್ ಆತ್ರಿ ಅಡಾನಿ ಗ್ರೂಪ್ದ. ಅಡಾನಿ ಗ್ರೂಪ್ದ ನೆಟ್ ಪ್ರಾಫಿಟ್ 55% ಏರೈತ್ರಿ. ಅಡಾನಿ ಸ್ಟಾಕ್ಗಳ ಏರ್ಯಾವ. ಅಡಾನಿ ಸ್ಟಾಕ್ ಏರಿದ ಗುಡೇನ ಗೌರ್ಮೆಂಟ್ ಸ್ಟಾಕ್ನು ಏರ್ಯಾವ್ರಿ. ವೀಕ್ಷಕರೇ, ಅಡಾನಿ ಸ್ಟಾಕ್ಸು ಏರ್ಯಾವ ಮತ್ತು ಗೌರ್ಮೆಂಟ್ ಸ್ಟಾಕು ಕೆಲವೊಂದು ಏರ್ಯಾವ. ಏನು ಮಾರ್ಕೆಟ್ನಾಗ ಏನು ರೂಮರ್ಸ್ ಇರತ್ತಾವ ಅಂತಂದ್ರೆ BJP ಗೌರ್ಮೆಂಟ್ ಬರೋ ಚಾನ್ಸಸ್ ಹೆಚ್ಚೈತಿ. ಅಡಾನಿ ಸ್ಟಾಕ್ಸ್ ಮತ್ತು ಗೌರ್ಮೆಂಟ್ ಸ್ಟಾಕ್ಸ ಏರ್ಯಾವ ಅಂತ ರೂಮರ್ಸ ನಡೆದೈತಿ. ಇದು ರೂಮರ್ಸ್ ಐತ್ರಿ, ಖರೆ ಇಲ್ಲ. ವೀಕ್ಷಕರೇ, ಈಗ ನೋಡೋಣ ನಾವು ಟಾಪ್ ನ್ಯೂಸ್ಗಳು ಯಾವ್ಯಾವ ಅಂತ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್. ನೋಡ್ಬೋದು ವೀಕ್ಷಕರೇ, ರಿಲಯನ್ಸ್ ಇಂಡಸ್ಟ್ರೀಸ್ ರಷ್ಯಾಗುಡೆ ಒಂದು ಡೀಲ್ ಸೈನ್ ಮಾಡೈತ್ರಿ 1 ವರ್ಷದ. ಪ್ರತಿ ತಿಂಗಳ 3 ಮಿಲಿಯನ್ ಬ್ಯಾರೆಲ್ ಆಯಿಲನ್ನು ಪರ್ಚೇಸ್ ಮಾಡೋದ್ರಿ ರಿಲಯನ್ಸ್ ಇಂಡಸ್ಟ್ರೀಸ್ ರಷ್ಯಾ ಕಡೆಯಿಂದ. ತಿಳಿತ್ರಿ, ಇದು ಒಂದು ಮೇನ್ ನ್ಯೂಸ್ ಇತ್ರಿ. ಮತ್ತೊಂದು ಏನಂತಂದ್ರೆ ವೀಕ್ಷಕರೇ, NSE ದವ್ರ ಇಂಡಿಯಾದ ಫಸ್ಟ್ EV ಇಂಡೆಕ್ಸನ್ನು ಲಾಂಚ್ ಮಾಡ್ಯಾರ. EV ಇಂಡೆಕ್ಸ್ನಾಗ ಏನಿರ್ತೈತೆ ಅಂತಂದ್ರೆ ಯಾವ್ಯಾವ ಕಂಪ್ನಿ EV ಅಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ತಯಾರು ಮಾಡೋ ಕಂಪ್ನಿಗಳು ಯಾವ್ಯಾವ ಇದಾವಲ್ಲ ರೀ, ಯಾವ್ಯಾವ ಕಂಪೋನೆಂಟ್ಸ್ ತಯಾರು ಮಾಡೋ ಕಂಪ್ನಿ ಇದಾವಲ್ಲ ರೀ, ಆ ಕಂಪ್ನಿಗಳ ಆ ಇಂಡೆಕ್ಸ್ನಾಗ ಲಿಸ್ಟ್ ಇರ್ತೈತ್ರಿ. ಆ ಇಂಡೆಕ್ಸು ನಿಮಗೆ ಕಾಣ್ತೈತಿ ಈಗ ನಿಮಗೆ EV ಇಂಡೆಕ್ಸ್ ಅಂತ. ತಿಳಿತ್ರಿ, ಇದ್ರಲ್ಲೇನು ಭಾಳ ಬೆನಿಫಿಟ್ ಆಗ್ತೈತ್ರಿ. ಯಾಕಂದ್ರೆ ಫ್ಯೂಚರ್ EVದ ಐತಿ. ಈಗ EV ಇಂಡೆಕ್ಸ್ ಓಪನ್ ಆಗೋದ್ರಿಂದ EV ಇಂಡೆಕ್ಸ್ದು ಮ್ಯೂಚುವಲ್ ಫಂಡ್ ಅದನ್ನು ಓಪನ್ ಆಗ್ತಾವ. ಡೈರೆಕ್ಟ್ ನೀವು ಯೂತ್ನಾಗನು ಹೂಡಿಕೆ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ರಿಟರ್ನ್ ಹೆಚ್ಚು ಸಿಗೋ ಚಾನ್ಸಸ್ ಐತಿ. ಮತ್ತು ವೀಕ್ಷಕರೇ, ನಿನ್ನೆ ಇಂಡಿಯಾದ Q4 GDPದ ಡೇಟಾನು ಬಂತ ಮತ್ತು FY24ದನು ಡೇಟಾನು ಬಂತ. ನೋಡ್ಬೋದು ನೀವು, Q4ನಾಗ ಇಂಡಿಯಾದ GDP ಗ್ರೋತ್ 7.8% ಹೆಚ್ಚಾಗೈತಿ. ಮತ್ತು FY24ನಾಗ ಇಂಡಿಯಾದ GDP 8.2% ಹೆಚ್ಚಾಗೈತಿ. ಇದೊಂದು ಗುಡ್ ನ್ಯೂಸ್ ಐತ್ರಿ ಇದು ನಮ್ಮ ಇಂಡಿಯಾಗ. ಮತ್ತು ವೀಕ್ಷಕರೇ, ನೀವು ನೋಡ್ಬೋದ ನಮ್ದು ಇಂಡಿಯಾದ GDP ಗ್ರೋತ್ದ ಚಾರ್ಟನು ಹಚ್ಚೇನಿ. ನೋಡ್ರಿ ಇದು ಹೆಂಗೆ ಗ್ರೋತ್ ಆಗೈತಂತ. 20 ಮತ್ತು 21ನಾಗ ಸ್ವಲ್ಪ ಡಿಪ್ ಆಗೈತ್ರಿ. ಯಾಕಂತಂದ್ರೆ ಕೋವಿಡ್ ಸಂಬಂಧ. ಇದು ನೀವು ನೋಡ್ಬೋದು ಈ ಚಾರ್ಟ್ನಾಗ. ವೀಕ್ಷಕರೇ, ಈಗ ಸದ್ಯನಾಗನ ಟ್ರೇಡಿಂಗನ್ನು ಅವಾಯ್ಡ್ ಮಾಡ್ರಿ. ಯಾಕಂತಂದ್ರೆ ಈಗ
ಅನ್ಸರ್ಟನಿಟಿ ಐತಿ, ಏನು ನ್ಯೂಸ್ ಮ್ಯಾಗ ಮಾರ್ಕೆಟ್ ಮೂವ್ಮೆಂಟ್ ಕೊಡ್ತಿರ್ತೈತಿ 4 ತಾರೀಕು ತನಕ. ನೀವು ಟ್ರೇಡಿಂಗ್ ಮಾಡೋರು ಇದ್ರೂ ಸ್ವಲ್ಪ ಲಾಟ್ನಾಗ ಮಾಡಿರಿ, ನಿಮ್ಮ ರಿಸ್ಕನ್ನು ಮ್ಯಾನೇಜ್ ಮಾಡಿ. ಯಾಕಂತಂದ್ರೆ ಹೇಳಕ್ಕೆ ಬರಂಗಿಲ್ಲ. ಮೇನ್ ಇವೆಂಟ್ ಏನೈತೆ ಅಂತಂದ್ರೆ ವೀಕ್ಷಕರೇ, ಇವತ್ತು ಸಂಜೆಗೆ ಎಕ್ಸಿಟ್ ಪೋಲ್ ಬರ್ತಾವೆ. ಎಕ್ಸಿಟ್ ಪೋಲ್ ಪ್ರಕಾರ ಮಂಡೇ ಮಾರ್ಕೆಟ್ ರಿಯಾಕ್ಟ್ ಮಾಡ್ತೈತಿ. ಮತ್ತು 4 ತಾರೀಕು ಲೋಕಸಭಾ ಎಲೆಕ್ಷನದ ರಿಸಲ್ಟು ಐತಿ. ಆ ರಿಸಲ್ಟ್ನಾಗ ಮಾರ್ಕೆಟ್ ಭಾಳ ಏರೋ ಚಾನ್ಸಸ್ ಐತಿ, ಇಲ್ಲಿಕ ಭಾಳ ಬೀಳೋ ಚಾನ್ಸಸ್ ಐತಿ. ಯಾಕಂದ್ರೆ ನ್ಯೂಸ್ ಮ್ಯಾಗ ಮಾರ್ಕೆಟ್ ರಿಯಾಕ್ಟ್ ಮಾಡ್ತೈತಿ. ನಾನು ನೀವು ಟ್ರೇಡಿಂಗ್ ಮಾಡ್ಬೇಕಂದ್ರೆ ಭಾಳ ಎಚ್ಚರಿಕೆಯಿಂದ ಮಾಡಿರಿ. ಮತ್ತು ಮಾಡೋರಿದ್ರೆ ಸ್ವಲ್ಪ ಲಾಟ್ಲೇ ಮಾಡಿರಿ, ಭಾಳ ಕ್ವಾಂಟಿಟಿಯನ್ನು ಬಾಯ್ ಮಾಡಬೇಡ್ರಿ ಮತ್ತು ರಿಸ್ಕನ್ನು ಮ್ಯಾನೇಜ್ ಮಾಡಿರಿ. ಮತ್ತೊಂದು ಏನಂತಂದ್ರೆ ವೀಕ್ಷಕರೇ, ನಾ ಹೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರು ಇಲ್ಲ. ನೀವು ಸ್ಟಾಕ್ಗಳನ್ನು ಬಾಯ್ ಮಾಡಬೇಕಾಗಲಿ ಏನು ಮಾಡಬೇಕಾಗಲಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತೋರಿ. ಮತ್ತು ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋಗೆ ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾಗ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಹಾಕ್ತಿರ್ತೇನೆ. ಮತ್ತೊಂದು ಏನಂತಂದ್ರೆ ಈ ಚಾನಲ್ ಮ್ಯಾಗ ನಾ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಅಂತ ಫ್ರೀನಾಗ ಒಂದು ಸೀರೀಸ್ ಬಿಡಾವಿದ್ದೀನಿ. ಆ ಸೀರೀಸನ್ನು ಸಪೋರ್ಟ್ ತೋರಿಸ್ರಿ. ಮತ್ತು ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋಗೆ ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾಗ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಹಾಕ್ತಿರ್ತೀನಿ. ಧನ್ಯವಾದಗಳು.